ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಇದು ನಾರ್ಮಲ್ ಡೇ. ಇವತ್ತೇನು ಬ್ಯುಸಿ ಡೇ ಇರಲಿಲ್ಲ. ನೆನ್ನೆ ಮಾಡಿರೋ ಸಾಂಬಾರೇ ಸ್ವಲ್ಪ ಮಿಕ್ಕಿತ್ತು, ಅದಕ್ಕೆ ಅನ್ನಕ್ಕಿಟ್ಟೆ. ನೆನ್ನೆ ಸೊಪ್ಪು ತೊಗೊಂಡಿದ್ನಲ್ಲ ಮಶಪ್ ಮಾಡಿ. ಮತ್ತು ನನ್ನ ಮಗಳು ಕೂಡ ಇವತ್ತು ಎದ್ದಿದ್ಲು. ಅವಳು ಹಲಸಿನ ಹಣ್ಣಿನ ಬೀಜ ತೊಗೊಂಡು ಅಮ್ಮ ಇದು ಏನು ಮಾಡಬೇಕು ಎಂತ ಮಾಡಬೇಕಂತ ಕೇಳ್ತಾ ಇದ್ಲು. ನಾನು ಒಣಗಕ್ಕಿಡೋಗು ಆಮೇಲೆ ಬೇಯಿಸೋಣ ಅಂತ ಹೇಳ್ತಿದ್ದೆ. ಅದಕ್ಕೆ ತೊಗೊಂಡೋಗಿ ಇಟ್ಲು. ಮತ್ತು ಒಂದು ಸ್ವಲ್ಪ ಹೊತ್ತು ಆಚೆ ಕಡೆ ನೋಡಿಕೊಂಡು ಆ ಕಂಬಿ ಹತ್ರ ಕೂತಿರ್ತಾಳೆ. ಅದಾದಮೇಲೆ ನಾನು ಬಾ ಟೈಮ್ ಆಯಿತು ಸ್ನಾನಕ್ಕೆ ಹೋಗೋಣ ಅಂತ ಕರಿತಾ ಇದ್ದೀನಿ. ಅವಳು ಹಾಯ್ ಅಂತ ಮಾಡ್ತಿದ್ದಾಳೆ. ನಾನು ವೀಡಿಯೋ ಹಿಡ್ಕೊಂಡ್ರೆ ಸಾಕು ಇವಾಗ ಫೋನ್ನ ಹಾಯ್ ಅಂತಾಳೆ. ಎಲ್ಲ ಟೈಮಲ್ಲೂ ಅವಳು ಏನಾರು ಕ್ಯಾಪ್ಚರ್ ಮಾಡಬೇಕಾದ್ರೆ ಹಾಯ್ ಅಂತಲೇ ಹೇಳ್ತಿರ್ತಾಳೆ. ನೋಡಿ ಹೆಂಗೆ ಆಡ್ತಿದ್ದಾಳೆ ಅಂತ. ಇವತ್ತೇನು ಅಂಥ ಬ್ಯುಸಿ ಏನಿರಲಿಲ್ಲ, ಯಾಕೆಂದರೆ ಸಾಂಬಾರು ಇತ್ತು. ಅದಕ್ಕೆ ಅನ್ನ ಮಾಡಿದ್ರಿಂದ ನನಗೆ ಈಸಿ ಆಯಿತು ನನ್ನ ಮಗಳನ್ನ ಕಳಿಸ್ಕೊಡೋಕ್ಕೆ. ಮತ್ತು ಸ್ನಾನಕ್ಕೆಲ್ಲ ಕರ್ಕೊಂಡೋಗಿ ಈ ಥರ ರೆಡಿ ಮಾಡಿದೆ. ಜೀನ್ಸ್ ಹಾಕಿದ್ದೆ ಇವತ್ತು. ಹೇಗೆ ಕಾಣಿಸ್ತಿದ್ದಾಳೆ ನನ್ನ ಮಗಳು ಕಮೆಂಟ್ ಮಾಡಿ. ಮತ್ತು ಅವಳಿಗೆ ಅನ್ನ ಸಾಂಬಾರು ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡು ಬಂದು ತುಪ್ಪ ಹಾಕಿ ಇವಾಗ ಅವಳಿಗೆ ತಿನ್ಸೋಣ ಅಂಥೇಳಿ ಹೊರಟೆ. ಅವಳು ನೀಟಾಗಿ ಅನ್ನ ಎಲ್ಲ ಊಟ ಮಾಡ್ತಾಳೆ. ಅದರದ್ದೇನು ತಲೆನೋವಿಲ್ಲ. ಈಗ ರಾವಿಡಿ ಹಾಕಿದ್ದೀನಿ ನೋಡಿ. ಗುಡ್ಡು ಅಕ್ಕ, ಚೆನ್ನಾಗಿದೆಯಾ? ಗುಡ್ಡು ಅಕ್ಕಂಗೆ ಥ್ಯಾಂಕ್ ಯು ಹೇಳು. ಅದೇ ನೆನ್ನೆ ಬಾಟಲ್ ಕೊಟ್ಟಿದ್ದು ಅಂತ ಹೇಳಿದ್ನಲ್ಲ, ಅದು ಅವಳಿಗೆ ತೋರಿಸಿರ್ಲಿಲ್ಲ. ಇವಾಗ ಕೊಟ್ಟೆ ಸರ್ಪ್ರೈಸಾಗಿ. ಅವಳು ಥ್ಯಾಂಕ್ ಯು ಹೇಳಿದ್ಲು ಆ ಅಕ್ಕಂಗೆ. ಇನ್ನು ಅವಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬಂದು, ಇದು ನಮ್ಮ ಗಿಡದಲ್ಲಿ ದಾಸವಾಳ ಅರಳಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಮಗ್ಗಾಗಿದೆ. ಇದು ಎಲ್ಲ ಬಿಟ್ಟರೆ ಇದೆ ದೇವರು ಫೋಟೋಕ್ಕೆ ಹೂವು ಆಗುತ್ತೆ ವಾರಕ್ಕೆ, ಏನು ತೊಂದರೆ ಇಲ್ಲ. ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕಾಲ ಕಳೆದು ಪಾತ್ರೆ ಎಲ್ಲ ಇತ್ತು, ಅದೆಲ್ಲ ವಾಶ್ ಮಾಡಿದೆ. ಅದಾದಮೇಲೆ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಬಂದು ಕುಂತಿದ್ದೆ. ಆವಾಗ ಮೇಲ್ಗಡೆ ಜಾನು ಬಂದು, ಜಾನು ನಿಮ್ಗೆ ಆಲ್ರೆಡಿ ಪರಿಚಯ ಇರ್ತಾಳೆ, ನನ್ನ ವ್ಲಾಗಲ್ಲಿ ನೋಡಿರ್ತೀರ. ಅವಳು ಬರ್ತಡೇ ವೀಡಿಯೋ ಹಾಕಿದ್ದೆ, ಸ್ವಲ್ಪ ಹಾಕಿದ್ದೆ ಅಷ್ಟೇ. ಈಗ ಬಂದು ನನ್ನ ಮಗಳ ಜೊತೆ ಆಟ ಆಡ್ತಾಯಿದ್ಲು. ಕ್ಯೂಟಾಗಿ ಆಟ ಆಡ್ತಾರೆ ಮಾತ್ರ. ಏನೇನೋ ಹೇಳ್ಕೊಂಡು ಆಟ ಆಡ್ತಾಯಿದ್ರು ನೋಡಿ. ಅದನ್ನೇ ವೀಡಿಯೋಗಳು ಹಾಕಿದ್ದೀನಿ ನಾನು. ರಾ ವೀಡಿಯೋ ಏನು ಹಾಕಿಲ್ಲ ಅಂದ್ಕೊತೀನಿ. ಈ ವಿಡಿಯೋದಲ್ಲಿ ರಾ ವೀಡಿಯೋ ಹಾಕಿದ್ದೀನಿ ನೋಡಿ. ಅದಾದಮೇಲೆ ಅವ್ರು ಹಂಗೆ ಆಟ ಆಡ್ತಿರ್ಲಿ ಅಂತೇಳಿ ನಾನು ನಾಳೆ ದೋಸೆನೋ ಇಡ್ಲಿನೋ ಯಾವುದಾದ್ರೂ ಒಂದು ಮಾಡೋಣ ಅಂತೇಳಿ ಅಕ್ಕಿನೂ ನೆನೆ ಇಟ್ಟಿದ್ದೆ. ಈ ಥರ ಆಟ ಆಡ್ತಿರ್ತಾರೆ. ಅವರಿಬ್ಬರು ಸೇರಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ ಥರ ಆಟ ಆಡ್ತಿರ್ತಾರೆ. ತುಂಬ ಆಡ್ತಾರೆ. ನನಗೆ ವಾರ ಮಾಡಬೇಕಿತ್ತು. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ಮನೆಯೆಲ್ಲ ಒರೆಸಿ ಈ ಥರ ರಂಗೋಲಿ ಎಲ್ಲ ಬಿಟ್ಟು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇನ್ನು ಸ್ನಾನಕ್ಕೆ ಹೊರಡಬೇಕಿತ್ತು. ಬಂದು ಪೂಜೆ ಮಾಡೋಣ ಅಂತ ಹೇಳಿ ಸಂಜೆ ಮಾಡ್ತಿದ್ದೀನಿ ನಾನು ಇದನ್ನು. ವಾರನ ಬೆಳಗ್ಗೆ ಮಾಡಿರಲಿಲ್ಲ, ಅದಕ್ಕೆ ಸಂಜೆಗೆ ವಾರ ಮಾಡೋಣ ಅಂತ ಹೇಳಿ ಮನೆಯೆಲ್ಲ ಸಾರಿಸಿ ಒರೆಸಿ ಎಲ್ಲ ಆಗಿತ್ತು. ನನ್ನ ಮಗಳು ಜಾನು ಜೊತೆ ಮೇಲ್ಗಡೆ ಹೋಗಿ ಆಟ ಆಡ್ತಾಯಿದ್ಲು. ಇದು ಪೂಜೆ ಎಲ್ಲ ಮಾಡಾದಮೇಲೆ ವೀಡಿಯೋ ಮಾಡ್ತಿದ್ದೀನಿ. ಈ ಥರ ಮಾಡಿದ್ದೆ. ನಮ್ಮ ಮನೇಲಿ ದೇವ್ರ ಮನೆ ಇಲ್ಲ, ಹಾಗಾಗಿ ಈ ಥರ ಸ್ಟ್ಯಾಂಡು, ನಾವು ಇದೇ ಮನೇಲಿ 10 ವರ್ಷದಿಂದ ಇದ್ದೀವಿ ಆಲ್ರೆಡಿ. ಹಾಗಾಗಿ ಈ ಸ್ಟ್ಯಾಂಡನ್ನ ಇಟ್ಕೊಂಡಿದ್ದೆ. ಇನ್ನು ಅಕ್ಕಿ ನೆನೆಸಿದ್ನಲ್ಲ ಅದನ್ನು ರುಬ್ಬಿಟ್ಬಿಟ್ಟು ಸೈಡಲ್ಲಿಟ್ಟೆ. ಹೋಮ್ವರ್ಕ್ ಬರ್ಸೋಣ ಅಂತ ಹೋಗ್ತಿದ್ದೆ, ಅಷ್ಟರಲ್ಲಿ ಅವ್ರ ಅಪ್ಪ ಬಂದರು. ಅವರೇ ಕೂತ್ಕೊಂಡು ಬರೆಸ್ತಿದ್ದಾರೆ. ಇನ್ನು ಸಣ್ಣದಾಗಿ ಇವತ್ತು ನಾರ್ಮಲಾಗಿ ಜಾನು ಜೊತೆ ಶಿರಿ ಜೊತೆ ಕಾಲ ಕಳೆದಿದ್ದಾಯಿತು. ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.